ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ನಿಮ್ ನಗು ಹೀಗೆ ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ಕೃಷ್ಣಾ ನದಿಗೆ ರೀ. ಈ ಕೃಷ್ಣಾ ನದಿ ರೀ ಮಹಾರಾಷ್ಟ್ರದ ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿ ಅಂದ್ರೆ ಮಹಾಬಲೇಶ್ವರದಲ್ಲಿ ಹುಟ್ಟಿರಿ. ಕರ್ನಾಟಕ, ಆಮೇಲೆ ತೆಲಂಗಾಣ ರೀ, ಆಂಧ್ರ ಪ್ರದೇಶ ಈ ತರ ರಾಜ್ಯಗಳಲ್ಲಿ ಹರಿದು ಆಮೇಲೆ ಕೊನೆಯದಾಗಿ ಬಂಗಾಳ ಕೊಲ್ಲಿಯನ್ನು ಸೇರ್ತೈತ್ರಿ. ಈ ಕೃಷ್ಣಾ ನದಿಯನ್ನ ದಕ್ಷಿಣ ಭಾರತದ ಎರಡನೇ ಅತಿ ಉದ್ದವಾದ ನದಿ ಅಂತ ಕರೀತಾರೆ. ಆಮೇಲೆ ಈ ನದಿಯನ್ನ ಕೃಷ್ಣಾ ನದಿ ಅಂತ ಯಾವ್ದು ಕರೀತಾರಂದ್ರ ರೀ, ಈ ನದಿ ಕಪ್ಪಾಗಿ ಹರಿತಿತ್ರಿ. ಸೊ ಕೃಷ್ಣ ಅಂದ್ರ ಕಪ್ಪು ರೀ, ಅದ್ರ ಸಲುವಾಗಿ ಈ ನದಿಗೆ ಕೃಷ್ಣಾ ನದಿ ಅಂತ ಹೆಸರು ಬಂದೈತ್ರಿ. ಪ್ರತಿಯೊಂದು ನದಿಗೂ ರೀ ಅಂದ್ರ ಹೆಣ್ಮಕ್ಳ ಹೆಸರು ಇಡ್ತಾರೆ. ಯಾಕಂದ್ರ ಹುಟ್ಟುದು ಒಂದ್ ಕಡೆ ರೀ, ಆಮೇಲೆ ಅವ್ರ ಬೆಳೆದ ಇನ್ನೊಂದ್ ಮನೆಯನ್ನ ಹೋಗಿ ಬೆಳಗ್ತಾರೆ. ಸೊ ನದಿನೂ ಅದೇ ತರನ ರೀ, ಹುಟ್ಟುದು ಒಂದ್ ಕಡೆ, ಆಮೇಲೆ ಕಡೆಗೆ ಹರಿಯುವುದು ಒಂದ್ ಕಡೆನು ರೀ, ಆಮೇಲೆ ಕೊನೆಗೆ ಸಮುದ್ರವನ್ನ ಸೇರ್ತೈತಿ. ಸೊ ಅಲ್ಲೇ ಮ್ಯಾಚ್ ಮಾಡ್ಯಾರಿ ಅದನ್ನು. ಅದ್ರ ಸಲುವಾಗಿ ನದಿಗಳನ್ನ ದೇವತೆಗೆ ಹೋಲಿಸ್ತಾರ್ರಿ, ಅಂದ್ರೆ ದೇವಿಗಳಿಗೆ ಹೋಲಿಸ್ತಾರ್ರಿ. ಈ ಕೃಷ್ಣಾ ನದಿ ರೀ 1400 ಕಿಲೋಮೀಟರ್ನಷ್ಟು ಉದ್ದವಾಗಿ ಹರಿದ್ರಿ ಕೊನೆಗೆ ಬಂಗಾಳ ಕೊಲ್ಲಿಯನ್ನ ಸೇರ್ತೈತ್ರಿ. ಈ ಕೃಷ್ಣಾ ನದಿಯನ್ನ ಉತ್ತರ ಕರ್ನಾಟಕದ ಜೀವ ನದಿ ಅಂತಲೂ ಸಹ ಕರಿಬಹುದ್ರಿ. ಮೊದ್ಲು ಇಲ್ಲೊಂದ್ ಸೇತುವೆ ಇತ್ರಿ, ಅದ ನೀರ್ ಒಳಗಡೆ ಮುಳುಗೈತ್ರಿ. ಆಮೇಲೆ ನದಿ ನಡಬಾರ್ಕ್ರಿ ಒಂದ್ ಗುಡಿ ಐತ್ರಿ, ನಾನ್ ನೋಡೇನಿ. ಒಂದ್ ಆ ಸೇತುವೆ ಒಂದ್ ಮುಳುಗಿರ್ಲಂದ್ರ ವ್ಯೂ ಮಾತ್ರ ಮಸ್ತ್ ಸಿಕ್ತಿತ್ರಿ. ನನಗೆ ಆಕ್ಚುಲಿ ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಅಷ್ಟೊಂದು ಸ್ಪಾಟ್ ಕರೆಕ್ಟ್ ಇಲ್ರಿ. ಈಗ ನೋಡಿಲ್ರಿ ಎಲ್ಲಿ ನಿಂತ್ ಮಾಡತ್ ನಾನು ವಿಡಿಯೋ ನೋಡ್ರಿ, ಇಲ್ಲೇ ಕರೆಕ್ಟ್ ಎಲ್ಲಿ ನಿಂತೀನಿ. ನಂದು ಯಾಕೋ ಫೋನ್ ಬೀಳ್ತತಿ ಅಂತ ಅಂಜಿಕ್ ಬರಾಕತೈತ್ರಿ ನನಗೆ. ಈ ಕೃಷ್ಣಾ ನದಿಗ್ರಿ ಮತ್ತು ಇದರ ಉಪನದಿಗಳಿಗ್ರಿ ಜಲಾಶಯಗಳನ್ನ ಕಟ್ಟಿ ಅದರಿಂದ ವಿದ್ಯುತ್ ಅನ್ನ ಕೂಡ ನಾವು ಪಡಿತಾ ಇದೀವಿ ರೀ. ತಿಂತಾವನ್ರಿ ಮೀನುಗಳ. ಹಾ ರೀ, ಹಾ ಹಾ ನನಗನ್ಸಿದ ಮಟ್ಟಿಗೆ ಈ ಕೃಷ್ಣಾ ನದಿಗೆ ಮತ್ತ ಬ್ರಹ್ಮಪುತ್ರ ನದಿಗೆ ಎರಡೇ ನದಿಗಳಿಗೆ ಮಾತ್ರ ಗಂಡ್ಮಕ್ಳ ಹೆಸರಿಟ್ಟಾರ ಕಾಣಿಸ್ತೈತ್ರಿ. ಮತ್ತೇನಾದ್ರೂ ನಿಮಗ್ ಗೊತ್ತಿದ್ರ ಕಮೆಂಟ್ ಬಾಕ್ಸ್ ನಿಂದ ಐತ್ರಿ, ಕಮೆಂಟ್ ಸೆಕ್ಷನ್. ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ, ಕಾರಣ ನಂಗೆ ಗೊತ್ತಿಲ್ಲ. ನೀವೇನಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ರಿ, ಇದ ಪಾಯಿಂಟ್ ನಿಮ್ಗ ಇಂಪಾರ್ಟೆಂಟ್ ಆಗ್ಬೋದ್ರಿ. ಅಂದ್ರ ಏನಂತಾರ ಹೆಲ್ಪ್ ಮಾಡ್ಬೋದ್ರಿ. ಅದೇನಂದ್ರ ಈ ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳನ್ನ ನೆನಪಿಟ್ಕೊಳಕ್ರಿ ಒಂದ್ ಸೂತ್ರ ಐತ್ರಿ.
ಅದೇನಂದ್ರ ದೋಣಿ ತುಂಬಿದ ಮಗ ಅಂತ. ದೋಣಿ ಅಂದ್ರ ದೋಣಿ ನದಿ ರೀ. ಆಮೇಲೆ ಅಂದ್ರ ತುಂಗಭದ್ರ, ಬಿ ಅಂದ್ರ ಭೀಮಾ ನದಿ ರೀ, ದ ಅಂದ್ರ ದೂದ್ ಗಂಗಾ ರೀ, ಆಮೇಲೆ ರೀ ಮ ಅಂದ್ರ ಮಲಪ್ರಭಾ, ಗ ಅಂದ್ರ ಘಟಪ್ರಭಾ. ಆಮೇಲೆ ಈ ನದಿಗಳು ಎಲ್ಲೆಲ್ಲಿ ಹರಿತಾವ್ರಿ ಅಲ್ಲೆಲ್ಲಿ ಸಾಮ್ರಾಜ್ಯಗಳು ಕ್ರಿಯೇಟ್ ಆಗಿದಾವ್ರಿ. ಯಾವ ತರ ಅಂದ್ರ ಈ ಬಾದಾಮಿ ಚಾಲುಕ್ಯರಾಗಿರ್ಬೋದು, ಆಮೇಲೆ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಈ ನದಿ ಮೇಲ್ಗಡೆನ ಉಟ್ಕೊಂಡವ್ರಿ. ಕೃಷ್ಣಾ ನದಿ ರೀ ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳಲ್ಲೂ ಕೂಡ ಒಂದ್ರಿ. ಆಮೇಲೆ ಈ ಕೃಷ್ಣಾ ನದಿ ಪಾತ್ರದ ಒಳಗ್ರಿ ಶ್ರೀಶೈಲ ಮಲ್ಲಿಕಾರ್ಜುನ, ಮಹಾಬಲೇಶ್ವರ, ಆಮೇಲೆ ಹಂಪಿ, ಶೃಂಗೇರಿ, ಆಮೇಲೆ ಪಂಡ್ರಾಪುರ್ ರೀ, ಈ ತರ ಪ್ರಮುಖ ದೇವಸ್ಥಾನಗಳು ಈ ನದಿ ಪಾತ್ರದೊಳಗಡೆ ಬರ್ತಾವ್ರಿ. ಈ ಬ್ರಿಡ್ಜ್ ನಾ ಸಣ್ಣಗಿಂದ ಕಟ್ಕೊತ ಬಂದಾರ್ರಿ, ಇನ್ನು ಹಂಗ ಕಟ್ಟಾಕತ್ತಾರ್ರಿ. ಇನ್ನು ಇದಿಷ್ಟು ಇವತ್ತಿನ ವಿಡಿಯೋ ರೀ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. Through the highways till my shadow